ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ. ನಾವು ನಾನು ಲಾಸ್ಟ್ ಒಂದು ಸಾಯಿಬಾಬಾದು ವಿಡಿಯೋ ಹಾಕಿದೆ, ಸಾಯಿಬಾಬಾ ಮಿರಾಕಲ್ ಅಂತ. ಅದು ಆ್ಯಕ್ಚುಲಿ ನನಗೆ ರಿಯಲ್ಲಾಗಿ ಆಗಿದ್ದು. ನನಗೆ ನನ್ನ ಸಬ್ಸ್ಕ್ರೈಬರ್, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು, ನಿನಗೆ ಸಾಯಿಬಾಬಾ ಕಾಣಿಸಿದರೆ 30 ರೂಪಾಯಿ ಯಾಕೆ ಕೇಳಿರಬೇಕು ನಿನಗೆ ಅಂತ ಕೇಳಿದ್ರು. ದುಡ್ಡಿನ ಆಸೆಗೆ ಅವ್ರು ಮಾಡಿರ್ಬೋದಲ್ವಾ ಅಂತ. ಆ್ಯಕ್ಚುಲಿ ನನಗೊಂದು ಅಭ್ಯಾಸ ಇದೆ, ದೇವ್ರ ಮನೆಯಲ್ಲಿ ಯಾವಾಗಲೂ ನಾನು ಶಿರ್ಡಿಗೆ ಹೋಗಬೇಕು, ಶಿರ್ಡಿಗೆ ಹೋಗೋದಕ್ಕೋಸ್ಕರ ದುಡ್ಡಿಲ್ದಾಗ ದುಡ್ಡನ್ನ ಕೂಡಿಡ್ತಾ ಇದ್ದೆ. ಸೊ ಆ ದುಡ್ಡು ಕೂಡಿಟ್ಟಿದ್ದು ಮತ್ತು ಸಾಯಿಬಾಬಾನ ಹೆಸರೇಳಿ ಯಾವ್ದಾದ್ರು ಒಂದು ಉಂಡಿಲಿ ದುಡ್ಡಿಟ್ಟಿದ್ದನ್ನ ಅದನ್ನು ಹಾಗೇ ಇಡ್ತಿದ್ದೆ. ದುಡ್ಡು ಇಲ್ಲದ ಟೈಮಲ್ಲಿ ನಾನು ಅದರಿಂದ 30 ರೂಪಾಯಿ ತೊಗೊಂಡಿದ್ದೆ. ಅದ್ರ 30 ರೂಪಾಯಿ ತೊಗೊಂಡಿದ್ದೆ. ಆಮೇಲೆ ಅದಾದಮೇಲೆ 300 ರೂಪಾಯಿ ಕೂಡ ತೊಗೊಂಡಿದ್ದೆ. ಅದು ಕರೆಕ್ಟಾಗಿ ನೋಡಿ 30, 300 ಇದೇ ಥರ ಆಗಿತ್ತು. ಆವಾಗ ಆ ಸಿಚುವೇಷನಲ್ಲಿ ನಾನು ಅವತ್ತು ಊಟಕ್ಕೆ ಸಮಥಿಂಗ್ ಏನೋ ಬೇಕಿತ್ತು ಅಂಥೇಳಿ ಬಸ್ಸಿಗೋ ಗೊತ್ತಿಲ್ಲ 30 ರೂಪಾಯಿ ನಾನು ತೊಗೊಂಡಿದ್ದೆ. ಅದಕ್ಕೆ ಆವಾಗ ಅವತ್ತು ಸಂಜೆ ಸ್ವಲ್ಪ ದುಡ್ಡು ಕೂಡ ಬಂದಿತ್ತು. ಅವ್ರು ಆ ಥರ ಕೇಳಿದಾಗ ನನಗೆ ಮನೆಗೆ ಹೋಗಿ ಯೋಚನೆ ಮಾಡಿದಾಗ ನಾನು ಇವತ್ತು 30 ರೂಪಾಯಿ ಬಾಬನ ಹುಂಡಿಯಿಂದ ತೊಗೊಂಡಿದ್ದೀನಿ ಅಂತ ನನಗೆ ಫ್ಲ್ಯಾಶ್ ಆಯಿತು. ಆಲ್ಮೋಸ್ಟ್ ಹೌದು, ಅದು ನಿಜವಾಗ್ಲೂ ನಮಗೆ ನಡೆದು ಇನ್ನೂ ತುಂಬ ಮಿರಾಕಲ್ಸ್ ಆಗಿದೆ ನನ್ನ ಲೈಫಲ್ಲಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಮಯ ಸಿಕ್ಕಾಗ ನಾನು ಅದನ್ನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಲಾಸ್ಟು ಕೂಡ ದುಡ್ಡಿಲ್ಲ ಅಂತ ತುಂಬ ಕೊರಗ್ತಾ ಇದೆ. ನಾನೀಗ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ. ನನಗೆ ಅವರು ನೆನೆಸ್ಕೊಂಡಾಗ ದುಡ್ಡಿಲ್ಲ ಅಂದಾಗ ದುಡ್ಡು ಸಿಕ್ಕುತ್ತೆ ನನಗೆ, ಅದಂತೂ 100% ನಿಜ. ಇವತ್ತು ಕೂಡ ಮೊನ್ನೆ ಕೂಡ ದುಡ್ಡಿಲ್ಲ ಅಂತ ಓಡಾಡ್ತಾ ಇದೆ, ಇವತ್ತು ದುಡ್ಡು ಕೂಡ ಬಂದಿದೆ. ಬೇರೆ ನನಗೆ ಯಾವುದೇ ಪೆಂಡಿಂಗ್ ಅಮೌಂಟ್ಸ್ ಇರಲಿ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಾಬಾ ಅವ್ರು ಕೊಡಿಸ್ತಾರೆ. ಇದು ಅದೇ ದುಡ್ಡು, ಈಗ ವಿಡಿಯೋ ಮಾಡ್ತಾ ಇರುವಾಗ ಬಂದಿರೋ ದುಡ್ಡಿದು. ಓಂ ಸಾಯಿರಾಮ್.